ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀವಿ. ಸಾಯಂಕಾಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ. ಹಾಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಈರುಳ್ಳಿ, ಹಾಗೆ ಸೋಂಪಿನ ಕಾಳು, ಅಡುಗೆ ಸೋಡಾ, ಅಚ್ಚಕಾರದ ಪುಡಿ, ಉಪ್ಪು, ಕೊತ್ತಂಬರಿ, ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವನ್ನ. ಹಾಗೆ ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ 1.5 ಸ್ಪೂನ್ ಹಾಕ್ಕೊಳ್ಳಿ. ಖಾರ ಕಮ್ಮಿ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 15 ಕಾಳು ಸೋಂಪಿನ ಕಾಳು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೆ, ದೊಡ್ಡದಾಗಿದ್ದು. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಪಕೋಡಾಗೆ ಸಣ್ಣದು ಬೇಡ, ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಮಿಕ್ಸ್ ಆದಮೇಲೆ ಚೆನ್ನಾಗಿರುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಹಾಕ್ದೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ನೀರು ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಈರುಳ್ಳಿಗೆ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ನೀರು ಎಷ್ಟು ಬೇಕೋ ಸ್ವಲ್ಪನೇ ನೀರು, ಒಂದೇ ಸಲಿಗೆ ನೀರು ಹಾಕಬಾರ್ದು. ನೀರನ್ನು ಬಿಟ್ಟು ಹಾಕಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ನೀರು ಜಾಸ್ತಿ ಆದರೆ ಒಂದು ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನ ನೋಡಿಕೊಂಡು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಇವಾಗ ಇಟ್ಟಾದಮೇಲೆ ನಾನು ಇವಾಗ ನೋಡಿ ಈ ಥರ ಆಗಿದೆ. ಆದಮೇಲೆ ಈ ಥರ ಕಲಿಸ್ಕೋಬೇಕು. ತೀರಾ ತಿಳುವು ಬೇಡ, ಗಟ್ಟಿನೂ ಬೇಡ. ಈ ಥರ ಅದಕ್ಕೆ ಕಲಿಸ್ಕೊಂಡು ನಾನು 10ರಿಂದ 15 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ನೆನೆದಾದಮೇಲೆ ಈ ಥರ ಆಗಿದೆ ನೋಡಿ. ಈ ಥರ ಸೂಪರಾಗಿ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ. ಹಾಗಾಗಿ ನೋಡ್ಕೊಳ್ಳಿ, ಬಜ್ಜಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ತಾಯಿದ್ದೀನಿ. ಈ ಥರ ಎಣ್ಣೆ ಕಾದ್ಮೇಲೆ ಒಂದೊಂದೇ ಆಗಿ ಬಿಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು. ಈ ಥರ ನೋಡಿ, ಈ ಥರ ಬಿಟ್ಕೋಬೇಕು. ಚೆನ್ನಾಗಿ ಬಿಟ್ಕೊಂಡು 2 ಸೈಡನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಗ್ಯಾಸ್ನ ಜೋರಲ್ಲಿ ಇಟ್ಕೋಬಾರ್ದು. ಎಣ್ಣೆ ಕಾಯೋವರೆಗೂ ಜೋರಲ್ಲಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ಬಿಟ್ಕೋಬೇಕು. ಬಜ್ಜಿನ ಪಕೋಡನ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಪಕೋಡ ಟೀ ಜೊತೆ, ಕಾಫಿ ಜೊತೆ, ಸಾಯಂಕಾಲ ಇಲ್ಲ ಮಾರ್ನಿಂಗು ತಿಂಡಿ ಜೊತೆ, ಸಾಯಂಕಾಲ ಟೀ ಜೊತೆ ಸೂಪರಾಗಿರುತ್ತೆ. ಇವಾಗ ಮಾಡ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪಕೋಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಉಲ್ಟಾ ಹಾಕ್ತಾಯಿದ್ದೀನಿ. ಉಲ್ಟಾ ಬೇಯಿಸ್ಬೇಕು. ಹಾಗಾಗಿ ಉಲ್ಟಾ ಬೇಯಿಸ್ತಾ ಇದ್ದೀನಿ. ಈ ಥರ ಉಲ್ಟಾ ಮಾಡಿಕೊಂಡು ಒಂದೊಂದೇ ಉಲ್ಟಾ ಬೇಯಿಸ್ಕೊಳ್ಳಿ. ಸಡನ್ಲಿ ಉಲ್ಟಾ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಹಿಡ್ಕೊಂಡಿರುತ್ತೆ. ಅದು ಎಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಉಲ್ಟಾ ಮಾಡಿ ಬೇಯಿಸ್ಬೇಕು. 2 ಸೈಡು ಚೆನ್ನಾಗಿ ಉಲ್ಟಾ ಬೇಯಿಸ್ಕೋಬೇಕು. ನೋಡಿ ಈ ಥರ ಪಕೋಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಪಕೋಡನ ಟೀ ಜೊತೆ ಇಲ್ಲ ಕಾಫಿ ಜೊತೆ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ ಪಕೋಡ. ಚೆನ್ನಾಗಿ ಬಂದಿದೆ, ಸೂಪರಾಗಿರುತ್ತೆ ಈರುಳ್ಳಿ ಪಕೋಡ. ನಾನು ಇವಾಗ ತೆಗೆದು ಹಾಕ್ತಾಯಿದ್ದೀನಿ ಒಂದು ಇದರಲ್ಲಿ. ಈ ಥರ ಹಾಕಿದ ಮೇಲೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಈ ಥರ ಈರುಳ್ಳಿ ಪಕೋಡನ ಹೇಗಿದೆ ಎಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು ಫ್ರೆಂಡ್ಸ್.